ಹಾಲೇಲುಯಾ. ನನ್ನ ಜೀವಿತದಲ್ಲಿ ಸ್ವಾಮಿ ಎಂತೆಂಥ ಕಾರ್ಯ ಮಾಡ್ಯಾರ ಅನ್ನೋದು ನಾನು ನಿಮ್ಮ ಮುಂದೆ ಎಲ್ಲರಿಗೂ ಸಾಕ್ಷಿ ಹೇಳ್ತಾರೆ. ಡಿಸೆಂಬರ್ಲಿಂದ ನನ್ನ ಜೀವನದಾಗ ಏನಾಗ್ತಿತ್ತು ಅಂದ್ರೆ ರಾತ್ರಿ ಮಲ್ಕೊಂಡಾರೆ ಮೈನರ್ ಆಗಿ ಕಾಲ ಹೊಡಿತಿರ್ತಾವ್ರಿ. ಆ ಪ್ರಶ್ನೆ ಬೇರೆ. ಮಲ್ಕೊಂಡಾಗ್ರೆ ಒಂದು ಜಂಪ್ ನಿದ್ದೆ ಆಗಿ ಅದ್ನಪ್ಪ ಅಂತ ಹೇಳಿದ್ರೆ 11:30 12 1 ಒಳಗ್ರೆ ನರ ಏನಾಗ್ತಿದ್ವು ಅಂದ್ರೆ ಹಿಂಗೆ ಹೆಣ್ಣು ಮಕ್ಕಳ ಗರ್ಭಿಣಿ ಆಗೋ ಡೆಲಿವರಿ ಆಗೋ ಟೈಮ್ದಾಗ ಎಷ್ಟು ತ್ರಾಸ ಆಕೈತಿರ್ತಲ್ಲ ಅದಕ್ಕಿಂತ ಹೆಚ್ಚಿನ ತ್ರಾಸ್ರೆ. ಹೊಟ್ಯಾಗ ಉರಿಯೋದು ಆದರೂ ನಾನು ಯಾರಿಗೆ ಹೇಳ್ಬೇಕು ದೇವ್ರ, ಯಾರಿಗೆ ಹೇಳ್ಬೇಕು, ಏನು ಮಾಡಲಿ, ಏನು ಮಲ ಮುಚ್ಕೊಳ್ಳಿ. ಭಾಳ ಒಂದು ದಿಕ್ಕು ತಿಳಿದಂಗೆ ಹಾಕಿಂದ್ರೆ ಒಂದು ಅರ್ಧ ತಾಸು ಹೊರಗೆ ಬಂದು ಹೇಳ್ತೀನಿ. ಹೇಳಕ್ಕೂ ಹಾಕಿರಾಕಿಲ್ರಿ ಮರುಗಳೆಲ್ಲ ಹಿಂಗೆ ಜಗ್ತಿದ್ದು ನನ್ನ ಜೀವನದಾಗ. ಇವರ ಏನು ಮಾಡಲಿ ನಾ ಇನ್ನು ನನ್ನ ಶರೀರದಾಗ ಏನೂ ಇಲ್ಲ, ಎಲ್ಬು ತೊಗೊಳು ಅಳ್ಳೋದಪ್ಪ, ನಿನಗೆ ಒಪ್ಪಿಸ್ತೇನೆ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಮಕ್ಕೊಂತಿದ್ರಿ. ಒಣ ತಾಸದಿಂದ ಒಂದು ತಾಸಿನ ಒಳಗೆ ಆರಾಮಾಕಿದ್ರಿ. ಆಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ನಿ. ಮತ್ತೆ ಮರಿದು ಸಂಘ ಆಗೋದ್ರಿ. ಹಗಲಿ ಒಟ್ಟ ಏನೂ ಇರೋಂಗಿಲ್ಲ, ಮಲ್ಕೊಳ್ಳೋ ಮಟ್ಟ ಏನೂ ಇರ್ತಿರಾಕಿಲ್ರಿ. ನಮ್ಮ ಸುಧಾಮಗಳಿಗೆ ಒಂದು ನ್ಯೂಸ್ ಗೊತ್ತಾದ್ರಿ ಅದು ರಾತ್ರಿ. ಅಪ್ಪ ಯಾಕೆ ಒದ್ದಾಡಕತ್ತಿ ಅಂತೇಳಿ. ಇಲ್ವಾ ಹಿಂಗೆ ಆಗತ್ತೆ ಸರಿ, ಹಂಗೆ ಪ್ರಾರ್ಥನೆ ಮಾಡಿದ ಎಣ್ಣೆ ಐತಿ, ಪ್ರಾರ್ಥನೆ ಮಾಡೋದು ಹೆಚ್ಚ್ಕ್ಯಾರ ಇದು ಮಾಡ್ತೀವಂತ ಪ್ರಾರ್ಥನೆ ಮಾಡಿದ ಎಣ್ಣೆ ತಂದು ಹಚ್ಕ್ಯಾರ ಕೈಯಾಡಿಸಿ ಇದನ್ನ ಮಾಡಿಲ್ರಿ. ಅವತ್ತು ಮತ್ತೆ ಅವಾಗ ಶಾಂತ ನಿದ್ದೆ ಆತ್ರಿ. 2 ದಿನ ಮತ್ತೆ ಏನೂ ಆಗಿಲ್ರಿ. 3ನೇ ದಿವಸ ಮತ್ತೆ ಅಲ್ವ ಆತ್ರಿ. ಭಯಂಕರ ಅಂದ್ರೆ ಭಯಂಕರ ತ್ರಾಸ ರೀ. ಪಾಪ ಹೆಣ್ಣು ಮಕ್ಕಳು ಗರ್ಭಿಣಿ ಇರ್ತಾರೆ, ಇಲ್ಲಿಯವ್ರು ಆಗುವಾಗ ಎಷ್ಟು ತ್ರಾಸ ತೊಗೊಂತಾರಲ್ಲ ಅದಕ್ಕಿಂತ ಹೆಚ್ಚಿನ ನೋವು ನನಗೆ ಅನುಭವ ಆಗತ್ರಿ. ಏನು ಮಾಡ್ಬೇಕು ಅನ್ನೋದು ಸಮಾಧಾನ ಆಗ್ತಿದ್ದಿಲ್ರಿ. ನನಗೂ ಒಂದು ದಿವಸ ದೇವರೇ ಎಲ್ಲರೂ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ನಾ 10 ವರ್ಷ ಸ್ವಾಮಿನ ನಂಬಿರು, ನಾನು ಇನ್ನೂ ಉಪವಾಸ ಮಾಡೋ ಚೈತನ್ಯ ನನಗೆ ಕೊಟ್ಟಿಲ್ಲ ದೇವ್ರೆ. ನನಗೂ ಉಪವಾಸ ಮಾಡೋಕೆ ಧೈರ್ಯ ಕೊಡು, ಸಾಮರ್ಥ್ಯ ಕೊಡು ಅಂತ ಬೇಡ್ಕೊಂಡಾಗ ಮೊನ್ನೆ 7 ದಿವಸ ಪ್ರಾರ್ಥನೆ ಒಳಗ್ರಿ ಪಾಲ್ಗೊಳಗೆ ದೇವ್ರ ನಮ್ಗೆ ಸಹಾಯ ಮಾಡಿದ್ರಿ. ಆದ್ರೆ 3 ದಿವಸ ಮುಗೋದ್ರೆ 4ನೇ ದಿವಸದ್ರಿ ಒಂದು ಚೀಟಿ ಬರೆದು ಹಾಕಿವ್ರಿ. ಡಾಕ್ಟರ್ ಪ್ರೇಯರ್ ಮಾಡೋ ಸಂಬಂಧ ಆ ಚೀಟಿ ಬರೆದು ಹಾಕಿದ್ರೆ ಇನ್ನೂಗಾರು ಒಂದು ಈಟು ಕಾಲು ನೋವು ಇಲ್ರಿ. ನಮ್ಗೆ ಒಟ್ಟ ರಾತ್ರಿ ಕಂತು ಮಾಡಿ ನಿದ್ದೆ ಮಾಡ್ತೇನೆ ರೀ. ಮತ್ತು ಉಪವಾಸದ 6ನೇ ದಿವಸ 6ನೇ ದಿವಸ ಪ್ರಾರ್ಥನೆ ದಿವಸ ರೀ ನಾನು ಏನು ಕಂಡಪ್ಪ ಅಂದ್ರೆ ಅಲ್ಲಿ ಇದ್ದಿದ್ದು ರೀ. ಒಂದು ಏನೋ ದೊಡ್ಡ ಬೆಚ್ಚಗಾದಂಥ ಒಂದು ಕಾವು ಬಂತು ನನ್ನ ಕುದಿಯೋದ ಮ್ಯಾಗೆ. ಆ ಕಾವು ದಾಟಿ ಹೋದಿಂದ ನನ್ನ ಸಂತೋಷ್ ಪಾಸ್ಟರ್ನ ತಂದೆ ರೀತಿಯಲ್ಲಿ ಎಲ್ಲರೂ ನೋಡ್ಕೊಂತಾರಂತ ಭಾವನೆ ದೇವ್ರು ನನಗೆ ತಿಳಿಸ್ಕೊಟ್ರೆ. ನಾವು ಸಣ್ಣವರು ದೊಡ್ಡವರು ಶ್ರೀಮಂತರ ದೇವ ಅದೇನು ಇಲ್ರಿ. ಪ್ರತಿಯೊಬ್ಬರು ದೇವರ ಮಕ್ಕಳು ಅಂದ್ರೆ ನನ್ನ ಮಕ್ಕಳಂತೆ ನಮ್ಮನ್ನೆಲ್ಲರನ್ನು ಕಂಡ್ಕೊಂಡಾರೆ. ಆ ಒಂದು ದರ್ಶನ ನನಗೆ ದೇವ್ರು ತೋರ್ಸ್ತಾನೆ. ಇನ್ನ ಸಾಕ್ಷಿ ಬಾಳದವ್ರಿಗೆ ಸಾಕ್ರಿ ಇಷ್ಟೇ.